ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗುಬ್ಬೀಸ್ ವ್ಲಾಗ್. ನಾನಿವತ್ತು ಮಾಡ್ತಿರೋಂಥ ರೆಸಿಪಿ ಸೂಪರ್ ಆದಂತಹ, ಟೇಸ್ಟಿ ಆದಂತಹ ಹಾಗೂ ಹೆಲ್ತಿ ಆದಂತಹ ಆಲೂಗಡ್ಡೆ ಹಾಗೂ ಮೆಂತ್ಯ ಸೊಪ್ಪು ಬಳಸಿ ಒಂದು ಕರಿ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದು ನೋಡೋಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಬಟನ್ ಆನ್ ಮಾಡೋದು ಮರಿಬೇಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ನೋಡ್ತಾ ಹೋಗೋಣ ಹೇಗೆ ಮಾಡೋದು ಅಂತ. ನೋಡಿ ಎಷ್ಟು ಚೆನ್ನಾಗಿದೆ, ರೊಟ್ಟಿ ಚಪಾತಿ ಜೊತೆಗೆಲ್ಲ ಚೆನ್ನಾಗಿರುತ್ತೆ ಇದು. ಅದು ಮಾಡೋದಕ್ಕೆ ಒಂದು ಬೌಲ್ ಆಲೂಗಡ್ಡೆ ಸಣ್ಣದಾಗಿ ಸಿಪ್ಪೆ ತೆಗೆದ್ಬಿಟ್ಟು ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಮೆಂತ್ಯ ಸೊಪ್ಪು, ಈರುಳ್ಳಿ, ಟೊಮೊಟೊ, ಗರಂ ಮಸಾಲ, ಅಚ್ಕಾರದ ಪುಡಿ, ಅರಿಶಿನ, ಹಾಗೆ ಸ್ವಲ್ಪ ಜೀರಾ ಪುಡಿ ತೊಗೊಂಡಿಟ್ಕೊಂಡಿದ್ದೀನಿ. ನೋಡಿ ನೆಕ್ಸ್ಟ್ ಈ ಬಾಣಲಿಲಿ ಸೈಡಲ್ಲಿ ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಎಣ್ಣೆ, ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಹಾಗೆ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡೋದನ್ನು. ಈರುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಇದು ಹೆಲ್ದಿಯಾಗಿರುತ್ತೆ ಹಾಗೂ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಏನು ಟೊಮೊಟೊ ತೊಗೊಂಡಿದ್ವಲ್ಲ ಆ ಟೊಮೊಟೊನೂ ಹಾಕೋಣ. ಟೊಮೊಟೊನೂ ಚೆನ್ನಾಗಿ ಮೆತ್ತಗಾದ್ಮೇಲೆ ನೆಕ್ಸ್ಟು ನಾವು ಮೆಂತ್ಯ ಸೊಪ್ಪು ಏನು ತೊಗೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ವಲ್ಲ ಆ ಮೆಂತ್ಯ ಸೊಪ್ಪು ಹಾಕೋಣ. ಈ ಮೆಂತ್ಯ ಸೊಪ್ಪು ಅಷ್ಟೇ ಚೆನ್ನಾಗಿ ಇದಾಗಬೇಕು. ಮೆಂತ್ಯ ಸೊಪ್ಪಲ್ಲೇ ನೀರಿರುತ್ತಲ್ಲ, ನೀರು ಬಿಟ್ಕೊಂಡಿರುತ್ತೆ, ಅದು ಬೇಯುತ್ತೆ ಮೆಂತ್ಯ ಸೊಪ್ಪು. ಅದಾದಮೇಲೆ ಆಲೂಗೆಡ್ಡೆ ಏನು ತೊಗೊಂಡಿದ್ವಲ್ಲ, ನಾವು ಆಲೂಗೆಡ್ಡೆ ಹಾಕ್ಕೊಂಡಿದ್ದೀವಿ. ನಾನು ಆಲೂಗೆಡ್ಡೆ ಏನು ಬೇಯಿಸ್ಕೊಂಡಿಲ್ಲ, ಬರೀ ಸಿಪ್ಪೆ ತೆಗೆದ್ಬಿಟ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಮಸಾಲೆ ಹಾಕ್ತಾ ಹೋಗೋಣ. ಸ್ವಲ್ಪ ಜೀರಾ ಪುಡಿ ಹಾಕಿದ್ದೀನಿ ನಾನು. ಆ ಜೀರಾ ಪುಡಿ ಹಾಕಿದ ತಕ್ಷಣ ಖಾರದ ಪುಡಿ ಏನು ತೊಗೊಂಡಿದ್ವಲ್ಲ, ನಾವು ಅದು ಹುಳಿ ಸಾಂಬಾರು ಪೌಡರು ಈಗ ಹಾಕ್ತಿರೋದು ನಾನು. ಹುಳಿ ಸಾಂಬಾರು ಪೌಡರ್ ಮಾಡಿ ಇಟ್ಕೊಂಡಿರ್ತೀವಿ ನಾವು, ಅದು ಹಾಕ್ತಿದ್ದೀನಿ. ನೆಕ್ಸ್ಟ್ ಈಗ ಅದಕ್ಕೆ ಖಾರದ ಪುಡಿ ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಟೇಸ್ಟು ಅಷ್ಟೇ, ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಬಿಟ್ಟು ಹಾಕ್ಕೊಳ್ಳಿ. ಖಾರನ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗ್ಬಿಡಿ. ಅರಿಶಿನ ತೊಗೊಂಡಿದ್ನಲ್ಲ, ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನದ ಪುಡಿ ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಇದ್ರ ಜೊತೆಗೆ ನಾನು ಉಪ್ಪು ಹಾಕೋದೇ ಇಲ್ಲಿ ಸ್ಕಿಪ್ ಆಗಿದೆ. ಉಪ್ಪನ್ನು ಜೊತೆಗೆ ಹಾಕ್ಕೊಳ್ಳಿ. ಇದ್ರ ಜೊತೆಗೆ ಉಪ್ಪು ಹಾಕ್ಕೊಂಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಅದಕ್ಕೆ ಉಪ್ಪನ್ನ ಇವಾಗಲೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದೆಲ್ಲ ಮಿಕ್ಸ್ ಮಾಡಿದ ಮೇಲೆ ಒಂದು ಲೋಟ ನಾನು ಅದು ಬೇಯೋದಕ್ಕೆ ಆಲೂಗೆಡ್ಡೆ ಮತ್ತು ಮೆಂತ್ಯ ಸೊಪ್ಪು ಎಣ್ಣೆಲೇ ಫ್ರೈ ಆಗಿಬಿಟ್ಟಿರುತ್ತೆ, ಬೆಂದಿರುತ್ತೆ. ಆಲೂಗೆಡ್ಡೆ ಅಷ್ಟೇ ಬೇಯಿಸ್ಕೊಳ್ಳೋದಿರುತ್ತಲ್ಲ, ಆಲೂಗೆಡ್ಡೆ ಬೇಯಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಚೆನ್ನಾಗೆ ನೀರು ಹಾಕ್ಕೊಂಬಿಟ್ಟು ಇಡಿ. ನೋಡಿ ಚೆನ್ನಾಗಿ ಬೆಂದಿದೆ ಅಲ್ವಾ. ಇವಾಗ ಆಲೂಗೆಡ್ಡೆ ನೋಡಿ ಬೆಂದಿದೆ ಇಲ್ಲ ಅಂತನ ಒಂದು ಸ್ಪೂನಲ್ಲಿ ತೊಗೊಂಬಿಟ್ಟು ಅದನ್ನು ಪ್ರೆಸ್ ಮಾಡಿದರೆ ಗೊತ್ತಾಗುತ್ತೆ ನಮಗೆ ಆಲೂಗೆಡ್ಡೆ ಬೆಂದಿದೆ ಇಲ್ಲ ಅಂತ. ಚೆನ್ನಾಗಿ ಬೆಂದಿದೆ, ಇವಾಗ ಸಾಕಾಗುತ್ತೆ ಇಷ್ಟು. ಆಫ್ ಮಾಡೋಣ. ನಾನೀಗ ನೆಕ್ಸ್ಟ್ ಪ್ರೋಸೆಸ್ ತೋರಿಸ್ತೀನಿ. ನೋಡಿ, ಈಗ ಒಂದು ಸ್ಮ್ಯಾಶರ್ ತೊಗೊಂಡು ಆಲೂಗೆಡ್ಡೆ ಮತ್ತು ಸೊಪ್ಪು ಎಲ್ಲನ ಸ್ಮ್ಯಾಶ್ ಮಾಡಿ ಚೆನ್ನಾಗಿ. ಇದು ಸ್ಮ್ಯಾಶ್ ಮಾಡೋದ್ರಿಂದ ಮಕ್ಕಳಿಗೆ ಆಲೂಗೆಡ್ಡೆ ಆಗಲಿ ಸೊಪ್ಪಾಗಲಿ ಬಾಯಲ್ಲಿ ಸಿಗಲ್ಲ, ಎತ್ತಿಡೋದಕ್ಕೆ ಈಸಿ ಆಗೋಲ್ಲ. ಅದಕ್ಕೋಸ್ಕರ ಸ್ಮ್ಯಾಶ್ ಮಾಡಿದರೆ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ. ಯಾವುದೇ ನಾವು ಸೊಪ್ಪು ತಿನ್ನಲ್ಲ ಅನ್ನೋರು ಸಹ ಇದನ್ನು ತಿಂತಾರೆ ಸ್ಮ್ಯಾಶ್ ಮಾಡಿದರೆ. ನೋಡಿ ಎಷ್ಟು ಚೆನ್ನಾಗಿದೆ. ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಸೂಪರ್ ಆದಂತಹ ಟೇಸ್ಟಿಯಾದಂತಹ ಕರಿ ರೆಡಿಯಾಗಿದೆ. ನೋಡಿ, ನೀವು ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.